ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಹೆಸರನ್ನ ಮಂಡ್ಯ ನಗರದ ಒಂದು ರಸ್ತೆಗೆ ಇಡಬೇಕು ಅಥವಾ ಸರ್ಕಲ್ಗೆ ಇಡಬೇಕು ಅಂತ ಸಮಾಜದ ಬಹುದಿನಗಳ ಬೇಡಿಕೆ. ಇದನ್ನ ಮಂಡ್ಯ ಶಾಸಕನಾಗಿ ಮಂಡ್ಯ ನಗರಸಭೆಯಲ್ಲಿ ಮಂಡ್ಯದ ಪ್ರಮುಖ ರಸ್ತೆಗೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಹೆಸರನ್ನ ನಾನು ಇಡ್ತೀನಿ. ಅದಕ್ಕೆ ಪರಮ ಪೂಜ್ಯ ಗುರುಗಳನ್ನ ಕರೆದು ಆ ರಸ್ತೆಯನ್ನ ಅದ್ದೂರಿಯಾಗಿ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಘೋಷಣೆಯನ್ನ ಮಾಡ್ತೀನಿ. ಅದೇ ರೀತಿ ವೀರಶೈವ ಸಮಾಜದವರಿಗೆ ನಾನು ಹೇಳಿದೆ, ನಿಮ್ಮ ಸಮಾಜದಲ್ಲಿ ಬಡವರಿದ್ದಾರೆ, ಅವರ ಕಲ್ಯಾಣ ಮಂಟಪವನ್ನ ನೀವು ಇಲ್ಲಿ ಮಂಡ್ಯದಲ್ಲಿ ಒಂದು ಕಟ್ಟಬೇಕು, ಅದಕ್ಕೆ ಹಣವನ್ನ ನಾನು ಒದಗಿಸ್ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಸಮಾಜದವರು ಕೂಡ ಎದುರುಗಡೆ ಇರುವಂತ ಹಾಸ್ಟೆಲ್ನಲ್ಲಿ 1 ಎಕರೆ ಜಾಗ ಇದೆ, ಅಲ್ಲಿ ಕಟ್ತೀವಿ ಅಂತ ಹೇಳಿದ್ರೆ ಇದಕ್ಕೆ 1 ಕೋಟಿ ರೂಪಾಯಿಯನ್ನ ನಮ್ಮ ಸರ್ಕಾರದಿಂದ ಬಿಡುಗಡೆಯನ್ನ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಗುರುಗಳನ್ನ ಕರೆದು ಅದಕ್ಕೆ ಭೂಮಿ ಪೂಜೆ ಮಾಡಿ ಸಮಾಜದ ಮಕ್ಕಳ ಭವಿಷ್ಯದ ಕಲ್ಯಾಣ ಮಂಟಪವನ್ನ ಬಡವರಿಗೆ ಅನುಕೂಲ ಆಗೋದಕ್ಕೆ ವೀರಶೈವ ಕಲ್ಯಾಣ ಮಂಟಪವನ್ನ ಕಟ್ಟಿ ಅದಕ್ಕೆ ಅಣ್ಣ ಬಸವಣ್ಣನವರ ಹೆಸರನ್ನ ಇಡಿ ಅಂತ ನಿಮ್ಮಲ್ಲಿ ಕೇಳ್ಕೊಂಡು, ಈ ವೇದಿಕೆ ಮೇಲೆ ಹಲವಾರು ಜನ ಇದ್ದಾರೆ, ಎಲ್ಲರೂ ಮಾತಾಡಬೇಕಾಗಿದೆ. ನನ್ನ ಎಲ್ಲರಿಗೂ ನಮಸ್ಕರಿಸ್ತಾ ಬಸವಣ್ಣವರ ಹಾದಿಯಲ್ಲಿ ಎಲ್ಲ ಇಡೀ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ವೀರಶೈವ ಸಮಾಜ ಎಲ್ಲಿದೆ ಆ ಹಳ್ಳಿಗಳಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದೀವಿ. ಮೊನ್ನೆ ಆಲ್ಕೆರೆಯಲ್ಲಿ 1 ಲಕ್ಷ ಜನ ಸೇರಿದಂತ 25 ವರ್ಷಗಳ ನಂತರ ನಡೆದಂತ ಜಾತ್ರಾ ಮಹೋತ್ಸವವನ್ನ ಯಶಸ್ವಿಯಾಗಿ ಕೇವಲ 1 ತಿಂಗಳಲ್ಲಿ 2.5 ಕೋಟಿ ರೂಪಾಯಿ ಕಾಮಗಾರಿಯನ್ನ ನಿಮಗೆ ಮಾಡಿಕೊಟ್ಟು ಅದನ್ನ ಯಶಸ್ವಿಯನ್ನಾಗಿ ಮಾಡಿಕೊಟ್ಟಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು.